ತಾವೆಲ್ಲ ಸಾಕಷ್ಟು ಸಮಯದಿಂದ ಇಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದೀರಿ. ಆದರೆ ಯಾರು ಅತಿ ಹೆಚ್ಚು ಶ್ರದ್ಧೆಯಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಂಡಿದ್ದೀರಿ ಎಂದು ನಮಗೆ ತಿಳಿಯಬೇಕು, ಅಲ್ಲವೇ? ಆಗ್ಬೋದು ಗುರುಗಳೇ, ನಾನು ತುಂಬಾ ಬುದ್ಧಿವಂತ ಇದ್ದೀನಿ. ಯಾರು ಎಷ್ಟು ಬುದ್ಧಿವಂತರು ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ನಿಮಗೊಂದು ಪರೀಕ್ಷೆ ಕೊಡ್ತೇನೆ. ಪರೀಕ್ಷೆಗೆ ನಾವು ಸಿದ್ಧರಾಗಿದ್ದೇವೆ. ಯಾವ ಸೂಕ್ತಿ ಹೇಳಬೇಕು ಹೇಳಿ, ನಾವು ಹೇಳ್ತೀವಿ. ಆಯ್ತು. ಎಲ್ಲರಿಗೂ ಕೊಡಪ್ಪ. ಗುರುಗಳೇ, ನೀವು ನಮ್ಮನ್ನ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ತಿನ್ನಕ್ಕೆ ಬಾಳೆಹಣ್ಣು ಕೊಟ್ಟಿದ್ದೀರಾ? ಆತುರ ಬೇಡ. ನಾನು ನೀವೆಲ್ಲರೂ ಬಾಳೆಹಣ್ಣು ತಿನ್ನಲಿ ಅಂತಾನೆ ಕೊಟ್ಟಿದ್ದು. ಆದರೆ ಒಂದು ನಿಬಂಧನೆ ಇದೆ. ಏನ್ ನಿಬಂಧನೆ ಗುರುಗಳೇ? ತಾವೆಲ್ಲರೂ ಈ ಬಾಳೆಹಣ್ಣನ್ನ ದೇವರು ಇಲ್ಲದೇ ಇರೋ ಜಾಗದಲ್ಲಿ ಹೋಗಿ ತಿನ್ನಬೇಕು. ಓ, ತಿಂತೀವಿ ಗುರುಗಳೇ. ದೇವ್ರಲ್ಲಿ ಜಾಗ ತಾನೆ, ಆಗ್ಬೋದು ಗುರುಗಳೇ. ನಾವು ಹೇಳಿದ ಹಾಗೆ ದೇವ್ರು ಇಲ್ದೇ ಇರೋ ಸ್ಥಳ ಹುಡುಕಿ ಅಲ್ಲೇ ತಿಂತೇವೆ. ಸರಿ, ಎಲ್ಲರೂ ಹೊರಡಿ. ಆದ್ರೆ ನಮ್ಮನ್ನ ಪರೀಕ್ಷೆ ಮಾಡೋದಿಲ್ವಾ? ಇದೇ ಪರೀಕ್ಷೆನ ಅಂದ್ರೆ ಹೇಳ್ತೀನಿ. ಪರೀಕ್ಷೆನ ಆ ನಂತರ ಮಾಡೋಣ. ಮೊದಲು ನೀವೆಲ್ಲರೂ ಹೋಗಿ ಬಾಳೆಹಣ್ಣನ್ನು ತಿಂದುಕೊಂಡು ಬನ್ನಿ. ಆಗಲಿ ಗುರುಗಳೇ.